ಓಂ ಶಾಂತಿ. ಟೈಮ್ ಟೇಬಲ್ ಇಂದ ಸಿದ್ಧಿ ಹೇಗೆ ಪ್ರಾಪ್ತಿಯಾಗುತ್ತೆ ಅಂದರೆ, ಫಸ್ಟ್ ಪಾಯಿಂಟ್, ಮನಸ್ಸಿನೊಳಗೆ ಶಾಂತಿ ಇರಬೇಕು. ಆತ್ಮ ಜಾಗೃತಿಯಾಗುತ್ತೆ, ಆತ್ಮ ಉನ್ನತಿಯಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನಮ್ಮ ಪ್ಲ್ಯಾನ್ ಕರೆಕ್ಟ್ ಇದ್ದರೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೇವೆ. ಯೋಗ ಮಾಡುವುದಕ್ಕೆ ಟೈಮ್ ಸಿಗುತ್ತೆ, ಜೀವನ ಶೈಲಿ ಚೇಂಜ್ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಇದ್ದರೆ ಕ್ಲಾಸ್, ಯೋಗ, ಸೇವೆಗೆ ನಾವು ಟೈಮ್ ಕೊಡ್ತೀವಿ. ಟೈಮ್ ಇಲ್ಲ ಅಂತ ಹೇಳಲ್ಲ, ಚಿಂತೆಗಳು ಬರೋದಿಲ್ಲ, ಶಾಂತಿ ಇರುತ್ತೆ. ಜೀವನದಲ್ಲಿ ಮೈಂಡ್ ಕಾನ್ಸಂಟ್ರೇಷನ್ ಇರುತ್ತೆ. ಅಂತರ್ಮುಖತೆಯಲ್ಲಿ ಇರುವಾಗ ಸೆಲ್ಫ್ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತೀವಿ, ಬಾಹರ್ಮುಖತೆಯಲ್ಲಿ ಬರೋದಿಲ್ಲ. ಇನ್ನರ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಟೈಮ್ ಟೇಬಲ್ ಬ್ಯಾಲೆನ್ಸ್ ಇರುವಾಗ ಲೌಕಿಕ ಅಲೌಕಿಕ ಬ್ಯಾಲೆನ್ಸ್ ಮಾಡ್ತೇವೆ. ಸಮಯ ಸೇವೆಗೂ ಟೈಮ್ ಕೊಡ್ತೇವೆ, ಸಂಬಂಧಿಕರಿಗೂ ಕೊಡ್ತೇವೆ, ಎಲ್ಲರನ್ನ ಹೊಂದ್ಕೊಂಡು ಹೋಗ್ತೇವೆ. ಫುಡ್ಡು ಸಾತ್ವಿಕವಾಗಿರುತ್ತೆ, ಬ್ರಹ್ಮಚರ್ಯ ಇರುತ್ತೆ, ವಾತಾವರಣವೂ ಶುದ್ಧಿ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದು ಯಾವುದೇ ಆಸೆ ಇಲ್ಲದೆ ಭಗವಂತನನ್ನು ನೆನಪು ಮಾಡಿ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಆಗ ಅದ್ಭುತ ಶಕ್ತಿ ನಮಗೆ ಸಿಗುತ್ತೆ. ಏನೇ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ಸಾಧನೆ ಬೇಕು. ಭಗವಂತ ಹೇಳಿರುವಂಥ ಶ್ರೀಮತ ಪಾಲನೆ ಮಾಡಿದ್ರೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಬಾಬಾ ಹೇಳಿರುವ ಮಹಾವಾಕ್ಯ ಬಾರಿ ಬಾರಿ ರಿಪೀಟ್ ಮಾಡೋದ್ರಿಂದ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಪರಮಾತ್ಮನ ಬಗ್ಗೆ ಪೂರ್ಣ ತಿಳಿದುಕೊಂಡಾಗ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ನನ್ನ ಹತ್ರ ಟೈಮ್ ಇಲ್ಲ ಅಂದರೆ ಲೋ ಎನರ್ಜಿ ಆಗಿಬಿಡುತ್ತೆ. ಆದ್ದರಿಂದ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮನುಷ್ಯರು ಯಾವಾಗಲೂ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ತಾರೆ. ಆದ್ದರಿಂದ ಅವರ ಕಾರ್ಯ ಎಲ್ಲ ಕರೆಕ್ಟಾಗಿ ಇರುತ್ತೆ, ಸಕ್ಸಸ್ ಸಿಗುತ್ತೆ. ಹಾಗೆ ಎಲ್ಲ ಕೆಲಸ ಸಹಜವಾಗಿ ಆಗುತ್ತೆ. ಅದಕ್ಕೆ ಬಾಬಾ ನಮಗೆ ಮೊದಲು ಡೈರಿ ಕೊಡ್ತಾಯಿದ್ರು, ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ ಅಂತ. ಪ್ರತಿ ಗಂಟೆಯ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಮನ ಬುದ್ಧಿಯ ದಿನಚರ್ಯ ಏನೇನು ಮಾಡಬೇಕು, ಎಲ್ಲಿಯವರೆಗೆ ಇದು ಮಾಡೋದಿಲ್ಲ ಅಲ್ಲಿಯವರೆಗೆ ವ್ಯರ್ಥದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ ಸ್ವಮಾನ 10 ಬಾರಿ ರಿಯಲೈಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡಿ, ಬಾಬಾನ ಮಹಿಮೆಯನ್ನು ಮಾಡಿ, ಗುಣಗಾನ ಮಾಡಿ. ಟೈಮ್ ಟೇಬಲ್ ಇಲ್ಲ ಅಂದರೆ ಪರಚಿಂತನೆ, ಪರದರ್ಶನ ಬರುತ್ತೆ. ಆಗ ನಾವು ಅಂದುಕೊಂಡಿದ್ದು ಸಿದ್ಧಿಸೋದಿಲ್ಲ. ವೆರೈಟಿ ಯೋಗ ಮಾಡಿ, ಪ್ರೋಗ್ರಾಮ್ ಇತ್ತು ಅಂದರೆ ಪ್ರೋಗ್ರೆಸ್ ಆಗುತ್ತೆ. ಇದು ಸಫಲತೆಯ ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಧಿ. ಯಾರ ಪ್ರೋಗ್ರಾಮ್ ಫಿಕ್ಸ್ ಇರುತ್ತೆ ಅವರು ಪ್ರೋಗ್ರೆಸ್ ಫಿಕ್ಸ್ ಇರುತ್ತೆ. ಇದು ಬಾಬಾನ ಶಬ್ದ. ವೇಸ್ಟ್ ಎಂಟರ್ ಆಗೋದಕ್ಕೆ ಬಿಡಬೇಡಿ. ಟೈಮ್ ಸೆಟ್ ಮಾಡ್ಕೊಳ್ಬೇಕು. ಪ್ರತಿದಿನದ ದಿನಚರ್ಯ ಸರಿಯಾಗಿರಲಿ, ಆಗ ವ್ಯರ್ಥ ಸಮಾಪ್ತಿಯಾಗುತ್ತೆ. ಸಮರ್ಥ ಶಕ್ತಿ ಎಲ್ಲಿ ಬ್ಯುಸಿಯಾಗಿರಿ. ಓಡಿಸೋದ್ರಲ್ಲೇ ಬ್ಯುಸಿಯಾಗಬೇಡಿ. ಓಡಿಸೋದ್ರಲ್ಲಿ ಹೇಳ್ತಾರಲ್ಲ, ಹುಲಿಯನ್ನು ಓಡಿಸೋದಕ್ಕೋಗಿ ನಾಯಿ ಬಂತು, ನಾಯಿ ಓಡಿಸೋಕ್ಕೋಗಿ ಬೆಕ್ಕು ಬಂತು, ಬೆಕ್ಕು ಓಡಿಸೋದಕ್ಕಾಗಿ ಇಲಿ ಬಂತು. ಹೀಗೆ ಆಗಬಾರ್ದು. ಟೈಮ್ ವೇಸ್ಟ್ ಮಾಡಬೇಡಿ ಓಡಿಸೋದ್ರಲ್ಲೇ. ಹಂಗೆ ವ್ಯರ್ಥ ಸಂಕಲ್ಪಗಳು ಒಂದಲ್ಲ ಒಂದು ಬರ್ತಾನೆ ಇರುತ್ತೆ. ಇದರಲ್ಲಿ ಬ್ಯುಸಿ ಆಗಿಬಿಡಿ. ಬಾಬಾನ ಮುರಳಿ ಬೆಸ್ಟ್ ಇದೆ, ಬೆಸ್ಟ್ ಸಾಧನೆ. ಇದೇ ದಿನ ಬಾಬಾನ ಏನು ಹೇಳಿದ್ರು ಇವತ್ತು, ಇದರಲ್ಲಿ ಬ್ಯುಸಿಯಾಗಿ ಇವತ್ತು ಬಾಬಾ ಏನು ಹೇಳಿದ್ರು ಫೋನ್ನಲ್ಲಿ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳಿ. ಈ ಅಭ್ಯಾಸ ಮಾಡ್ಕೊಳ್ಳಿ. 10 ಪಾಯಿಂಟ್ ಆದರೂ ನೆನಪಿನಲ್ಲಿ ಇಟ್ಕೊಳ್ಳಿ. ಅದರ ಬಗ್ಗೆ ರಿಯಲೈಸ್ ಮಾಡಿ, ಆಗ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ.